ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಸಪ್ರೇಟಾಗಿ ಕಂಪ್ಯೂಟರ್ ಸೈನ್ಸ್ ಬೋಧಕರಿಗೆ 2500 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಲಾಗುತ್ತದೆ ಅಂತ ಇಂದು ಟ್ವಿಟರ್ ಮೂಲಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಶಾಲಾ ಶಿಕ್ಷಣದಲ್ಲಿ ಇವತ್ತು ರಿಲೀಸ್ ಮಾಡಿರುವಂಥದ್ದು. ಸ್ವಲ್ಪ ಮಾಹಿತಿನ ನೋಡ್ಕೊಳ್ಳೋಣ. ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗಾಗಿ ಪ್ರತ್ಯೇಕ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ವೃಂದವನ್ನು ಸ್ಥಾಪಿಸಿದೆ. ಶಿಕ್ಷಕರ ನಿಯೋಜನೆ ಮತ್ತು ಮರು ಹಂಚಿಕೆ ಪ್ರಕ್ರಿಯೆ ನಂತರ ಸರ್ಕಾರವು 2500 ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡಿ ಅಧಿಕೃತ ಆದೇಶ ಹೊರಡಿಸಿದೆ. ಈ ಹೊಸ ಶಿಕ್ಷಕರ ವೃಂದಕ್ಕಾಗಿ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಇಲಾಖೆ ರೂಪಿಸುತ್ತದೆ. ನೋಡಿ, ಇದಕ್ಕೆ ಸಪ್ರೇಟ್ ಇರುತ್ತೆ. ಓಕೆ, ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ, ಅದಕ್ಕೆ ಸಪ್ರೇಟ್ ಕ್ಯಾಡರ್ ಮತ್ತು ರಿಕ್ರೂಟ್ಮೆಂಟ್ನ ಮಾಡಲಾಗುತ್ತದೆ ಅಂತ ಹೇಳಿರುವಂಥದ್ದು. ಸದ್ಯಕ್ಕೆ ಇನ್ನು ಎಲಿಜಿಬಿಲಿಟಿ ಏನು ಅಂತ ಮೆನ್ಷನ್ ಮಾಡಿಲ್ಲ. ಆದರೆ ಯಾರೆಲ್ಲ BCA, BSc ಕಂಪ್ಯೂಟರ್ ಸೈನ್ಸ್, ಇದರ ಜೊತೆಗೆ BE ಕಂಪ್ಯೂಟರ್ ಸೈನ್ಸ್, ಇದರ ಜೊತೆಗೆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ ಯಾರೆಲ್ಲ ಮಾಡ್ಕೊಂಡಿದ್ದೀರೋ ಇವ್ರಿಗೆಲ್ಲ ಇದು ಬಂದು ಬೆನಿಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸದ್ಯಕ್ಕೆ ಇದರಲ್ಲಿ BEd ಅನ್ನೋದು ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಅಂತ ಎಷ್ಟೋ ಜನ ಕೇಳ್ತಿದ್ರು ಟೆಲಿಗ್ರಾಮಲ್ಲಿ. ಇನ್ನು ಸದ್ಯಕ್ಕೆ ಎಲಿಜಿಬಿಲಿಟಿ ಅನ್ನೋದು ಇನ್ನೂ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಇದು ಬಂದು ನಿಮಗೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು 2017 ಸಾಲಿನಲ್ಲಿ ಒಟ್ಟು 1,26,170 ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಬಲದಲ್ಲಿ 1946 ಶಾಲಾ ಮಾತೆಯರ ಹುದ್ದೆಗಳು, 849 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಮತ್ತು 2 ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲಾಗಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಕ್ಕೆ ಸೇರಿಸಲಾಗಿದೆ. ಆದ ಕಾರಣ 2022ರಲ್ಲಿ PST ಒಟ್ಟು ವೃಂದಬಲ 1,28,959 ಹುದ್ದೆಗಳಾಗಿರುತ್ತದೆ. 2024ರ ವೃಂದಬಲ ನಿಗದಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಬಲ ಒಟ್ಟು 1,20,707 ಆಗಿದ್ದು ಇವುಗಳಲ್ಲಿ ಮರು ಹಂಚಿಕೆ ನಂತರ 6,117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ಮೀಸಲು ಹುದ್ದೆಗಳಾಗಿರುತ್ತವೆ. ಇದು ಬಂದು ಅಪಾರ್ಟ್ ಫ್ರಮ್ ದ ಕಂಪ್ಯೂಟರ್ ಸೈನ್ಸ್ ಇದು. ಓಕೆ, ಅಪಾರ್ಟ್ ಫ್ರಮ್ ದ ಕಂಪ್ಯೂಟರ್ ಸೈನ್ಸ್ ಬೇರೆ ಶಿಕ್ಷಕರದು. ಓಕೆ, ಸೊ ನೀವು ಪ್ರಿಪೇರ್ ಆಗೋದನ್ನು ಜಾಸ್ತಿ ಮಾಡಿ, ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಇದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳು ಕೂಡ ಇದೆ. ಇಲ್ಲಿ ನೋಡೋದಾದರೆ 6,117 ಬೋಧಕ ಹುದ್ದೆಗಳಾದ PST ಪರಿವರ್ತಿಸಬಹುದಾಗಿರುತ್ತದೆ. ಇದಕ್ಕಿಂದಾಗಿ ಸರ್ಕಾರಕ್ಕೆ ವಾರ್ಷಿಕ ಒಟ್ಟು ಸಮ್ ಅಮೌಂಟ್ ಜಾಸ್ತಿ ಆಗಲಿದೆ ಅಂತ ಹೇಳಿರುವಂಥದ್ದು. ಓಕೆ, ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವಂತೆ ಕೋರಿರುತ್ತಾರೆ. ಸೊ 100% ಕಂಪ್ಯೂಟರ್ ಸೈನ್ಸ್ದು ಸಪ್ರೇಟ್ ಇರುತ್ತೆ ಕ್ಯಾಡರ್ ಮತ್ತು ನೇಮಕಾತಿ. ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಎಲಿಜಿಬಿಲಿಟಿ ಏನಂತ ಇನ್ನೂ ಗೊತ್ತಿಲ್ಲ. ಎಲಿಜಿಬಿಲಿಟಿ ಬಂದಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ, ಇದ್ರ ಜೊತೆಗೆ ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.